ನಮಸ್ಕಾರ ಸರ್. ಗಾಡಿ ಹಾಕಿ ಬಂದಿದ್ದೆ ನಾನು. ಕ್ವಾಲಿಟಿ ಪರ್ಫೆಕ್ಟ್ ಆಗಿತ್ತು. ಗ್ಲೋಬಲ್ ಹೋಗ್ಬಿಟ್ಟಿವ್ರಿ ಸರ್. ಇಲ್ಲಿ ಮಾಡಿದ್ರೆ ಆಪ್ಷನ್ 6 ದಿನ ನನಗೆ ಆರೋಗ್ಯ ಮಧ್ಯಾಹ್ನ ಆರೋಗ್ಯ ಏನಾಗಿತ್ತು ನಿಮ್ಗೆ? ಪೂರಾ ಒಟ್ಟು ವಿಶ್ವಾಸ ಇದ್ರಿ ಆಕ್ಸಿಡೆಂಟ್ ಇಟ್ಟಿದ್ರು. ಇವತ್ತು ಇದು ಮಾಡಿ ಪೈಪ್ ತೆಗೆದಾರ. ಇವತ್ತು ಮನೆಗೆ ಕಳ್ಸಿದ್ರು. ಏನಾರು ಹಾಕ್ಯಾರ ಗಾಡಿ ಆಕ್ಸಿಡೆಂಟ್ ಆಗಿದ್ದು ಹಾಕ್ಯಂಬಿದ್ರೆ ರಾತ್ರಿ ಬಂದಿ ಚಲೋ ಮಾಡ್ಯಾರಿ. ಏನ್ ಬಡವ್ರಿ ಅಂತ ಗುಲ್ಬರ್ಗ ಅಂದ್ರೆ ಒಯ್ಲಲ್ರಿ ಚಲ ಕೊಟ್ಟಾಗ ಚಲ ಇಲ್ಲೆಲ್ಲ ಆಟದಾಗ ತಂದ ಒಳ್ಳೆಯಾಗಿ ಟ್ರೀಟ್ಮೆಂಟ್ ಸಿಕ್ಕಿದ್ದು. ಹಾಸ್ಪಿಟಲ್ ಸುಮಾರು 5-6 ದಿನ ಹಿಂದ್ಗಡೆ ಈ ಪೇಷಂಟ್ ನಮ್ ಕಡೆ ಬಂದಿತ್ತು. ಆಕ್ಸಿಡೆಂಟ್ ಆಗಿ ಪಕ್ಕೆ ಫ್ರಾಕ್ಚರ್, ರೀಲ್ ಫ್ರಾಕ್ಚರ್ ಅಂತ ಪಕ್ಕೆ ಫ್ರಾಕ್ಚರ್ ಆಗಿತ್ತು ಲೆಫ್ಟ್ ಸೈಡ್ಗೆ 3. ಅದ್ರ ಜೊತೆ ಕ್ಲಾವಿಕಲ್ ಫ್ರಾಕ್ಚರ್ ಆಗಿತ್ತು. ಓಪನ್ ಚೆಸ್ಟ್ ಇಂಜುರಿ ಇತ್ತು. ಪೇಷಂಟ್ಗೆ ಶ್ವಾಸಕೋಶದಲ್ಲಿ ಗಾಳಿ ಮತ್ತು ರಕ್ತ ತುಂಬಿತ್ತು. ಅದನ್ನ ನ್ಯೂಮೋಥೆರಾಕ್ಸ್ ಮತ್ತೆ ಹಿಮೋಥೆರಾಕ್ಸ್ ಅಂತ ನಾವು ಹೇಳ್ತೀವಿ. ಅದಲ್ಲಿ ಇಮಿಡಿಯೇಟ್ ಆಗಿ ಒಂದು ICD ಟ್ಯೂಬ್ ಅಂತ ಹೇಳ್ತೀವಿ. ಅದನ್ನ ಶ್ವಾಸಕೋಶಕ್ಕೆ ಹಾಕಿ ಅದು ಗಾಳಿ ಮತ್ತು ರಕ್ತ ತೆಗೆದ್ರೆ ಪೇಷಂಟ್ಗೆ ಉಸಿರಾಟ ಕಂಟ್ರೋಲ್ ಬರುತ್ತೆ. ಇಲ್ಲ ಅಂದ್ರೆ ಸ್ಯಾಚುರೇಷನ್ ಆಕ್ಸಿಜನ್ ಬ್ಲಡ್ ಅಲ್ಲಿ ಡ್ರಾಪ್ ಆಗತ್ತೆ, ಸ್ವಲ್ಪ ಹಾರ್ಟ್ ರೇಟ್ ಜಾಸ್ತಿ ಆಗತ್ತೆ. ಅದ್ರ ಜೊತೆ ಇನ್ನೊಂದ್ ಏನಂದ್ರೆ ನ್ಯೂಮೋಮೀಡಿಯಾಸ್ಟಿನಿಯಂ ಅಂತ. ಸೊ ಅದರಿಂದ ಹಾರ್ಟ್ ಶ್ವಾಸಕೋಶ ಹೃದಯ ಮುಂದ್ಗಡೆನೆ ಸ್ವಲ್ಪ ಗಾಳಿ ಇರ್ತದೆ. ಸೊ ಅದನ್ನ ನಾವು ಇಮಿಡಿಯೇಟ್ಲಿ ಟ್ಯೂಬ್ ಹಾಕಿ ಪೇಷಂಟ್ಗೆ ICD ಟ್ಯೂಬ್ ಹಾಕಿ ಆ ಗಾಳಿ ಮತ್ತೆ ರಕ್ತ ತೆಗೆದು ನೆಕ್ಸ್ಟ್ ಏನಂದ್ರೆ ಆ ಓಪನ್ ಇಂಜುರಿನ ನಾವು ಚೆನ್ನಾಗಿ ವಾಶ್ ಟ್ರೀಟ್ಮೆಂಟ್ ಅದ್ರ ಪ್ರಕಾರ ಏನ್ ಬೇಕು ಅದನ್ನ ಓಪನ್ ಮ್ಯಾನೇಜ್ಮೆಂಟ್ ಮಾಡಿ ಅದು ಮಾಡಿದ್ವಿ. ಕ್ಲಾವಿಕಲ್ ಫಿಕ್ಸೇಷನ್ ಮಾಡ್ತೀವಿ. ಸೊ ಸದ್ಯಕ್ಕೆ ತಾತ್ಕಾಲಿಕ 5-6 ದಿನ ಆದ್ಮೇಲೆ ಆ ಟ್ಯೂಬ್ ಕಾಲಮ್ ಮೂವ್ಮೆಂಟ್ ಅಲ್ಲಿ ಏನು ರಕ್ತ ಬರೋದೆಲ್ಲ ಸ್ಟಾಪ್ ಆಗಿದ್ಮೇಲೆ ಅದನ್ನ ನಾವು ತೆಗೆದು ಪೇಷಂಟ್ ಉಸಿರಾಟ ಚೆನ್ನಾಗಿದೆ. 2 ದಿನ ಆಕ್ಸಿಜನ್ ಮೇಲೆ ಎಲ್ಲ ಆಕ್ಸಿಜನ್ ಸ್ವಲ್ಪ ಬಿಪಿನೂ ಡ್ರಾಪ್ ಆಗಿತ್ತು. 3 ದಿನ ಸಿಲಿಂಡರ್ ಡ್ರಾಪ್ ಇಟ್ಟಿದ್ವಿ. ವ್ಯಾಸೋಪ್ರೆಸ್ಸಿನ್ ಸಪೋರ್ಟ್ ಇತ್ತು. ಈಗ ತಾತ್ಕಾಲಿಕ ಪೇಷಂಟ್ಗೆ ಐನೋಟ್ರೋಪ್ಸ್ ವೇರ್ ಆಫ್ ಆಗಿದೆ, ಆಕ್ಸಿಜನ್ ಸ್ಟಾಪ್ ಆಗಿದೆ. ಪೇಷಂಟ್ BP ವಿತ್ ಸ್ಯಾಚುರೇಷನ್ ಈಗ ನಾರ್ಮಲ್ ಸ್ಥಿತಿಯಲ್ಲಿ ಇದೆ. ಸೊ ಪೇಷಂಟ್ ಡಿಸ್ಚಾರ್ಜ್ ಮಾಡ್ತೀವಿ. ಇದು ವಿಡಿಯೋ ಉದ್ದೇಶ ಏನಂದ್ರೆ ಇಂಥ ಕ್ರಿಟಿಕಲ್ ಕೇಸ್ ಮೋಸ್ಟ್ ಆಫ್ ದ ಟೈಮ್ ಬಂದ್ರೆ ಪೇಷಂಟ್ ಗಳಿಗೆ ಗುಲ್ಬರ್ಗ ಅಥವಾ ಸ್ವಲ್ಪ ಬೇರೆ ಕಡೆ ಸೋಲಾಪುರ್, ಮಿರಾಜ್ ಹತ್ರ ಇಂತ ಯಾವ ದೊಡ್ಡ ಸ್ಥಿತಿ ಇದೆ ಅಲ್ಲಿ ರೆಫರ್ ಮಾಡುತ್ತೆ. ಸೊ ಆದಷ್ಟು ನಾವು ಇದನ್ನ ರಾತ್ರಿ ಎಮರ್ಜೆನ್ಸಿ 12:30 ಮಾಡಿ 1.5 ತಾಸು 2 ಗಂಟೆವರೆಗೂ ಆಪರೇಷನ್ ಮಾಡಿರುತ್ತೆ. ಸೊ ಉದ್ದೇಶ ಏನಂದ್ರೆ ಈ ಮೆಸೇಜ್ ಕೊಡೋದಂದ್ರೆ ಸೊ ಎಮರ್ಜೆನ್ಸಿ ಏನು ಬಂದ್ರೆ ನಾವು ಸ್ವಲ್ಪ ಈಗ ಶಾಪುರಲ್ಲಿ ಹ್ಯಾಂಡಲ್ ಮಾಡಕ್ಕೆ ಎಫರ್ಟ್ಸ್ ಹಾಕ್ತಾ ಇದೀವಿ. ಸೊ ನಮ್ಮಿಂದ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ ತಾವೆಲ್ಲರೂ ನಮಗೂ ಸ್ವಲ್ಪ ಒಂದು ನಮ್ಮ ಎಫರ್ಟ್ಸ್ ನ ಅಪ್ರಿಶಿಯೇಟ್ ಮಾಡಿ ನಮಗೂ ಕೂಡ ಒಂದು ಸಪೋರ್ಟ್ ಮಾಡಿದ್ರೆ ಶಾಪುರ ಜನರಿಂದ ನಮಗೂ ಒಂದು ರಿಕ್ವೆಸ್ಟ್.